ಇನ್ನು ಶಹರ ಠಾಣಾ ಇನ್ಸ್ಪೆಕ್ಟರ್ ಅಮಾನತ್ತು ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ರೌಡಿ ಶೀಟರ್ಗಳಿಗೆ ಇನ್ಸ್ಪೆಕ್ಟರ್ ರಫೀಕ್ ನಡುಕ ಹುಟ್ಟಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೈ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿಕೆಯನ್ನು ಕೊಟ್ಟಿರೋದು. ಶಹರ ಠಾಣಾ ಇನ್ಸ್ಪೆಕ್ಟರ್ ಅಮಾನತು ಪ್ರಶ್ನೆಯೇ ಇಲ್ಲ, ಶಹರ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಖಡಕ್ ಅಧಿಕಾರಿ ಅನ್ನುವಂಥ ಬೆಂಬಲವನ್ನು ಕೂಡ ಅಧಿಕಾರಿ ಕೊಟ್ಟಿದ್ದಾರೆ. ರಜಾ ಹಾಕಿ ಹೋಗಿದ್ದಾರೆ, ಅಮಾನತ್ತು ಮಾಡುವ ಪ್ರಶ್ನೆ ಬರಲ್ಲ. ಅವರು ರಜಾ ಹಾಕಿ ಹೋಗಿದ್ದಾರೆ, ಅಮಾನತ್ತು ಪ್ರಶ್ನೆ ಬರಲ್ಲ. ಹುಬ್ಬಳ್ಳಿಯಲ್ಲಿ ಕೈ ಶಾಸಕ ಪ್ರಸಾದ್ ಅಬ್ಬಯ್ಯ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡ್ತಾ ಶಹರ ಠಾಣೆ ಇನ್ಸ್ಪೆಕ್ಟರ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅವರು ಅಮಾನತನ್ನು ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಪ್ರಸಾದ್ ಅಬ್ಬಯ್ಯ ಹೇಳಿದ್ದಾರೆ. ರೌಡಿ ಶೀಟ್ರು ಕ್ರಿಮಿನಲ್ಲು ಅನೇಕ ಅವನ ಹಿನ್ನೆಲೆ ತೆಗೆದಾಗ ಇವತ್ತು ಸುಮಾರು 16 ಕೇಸ್ಗಳು ಅವನ ಮೇಲಿದೆ ಅನ್ನುವಂಥದ್ದು ಇಡೀ ದೇಶದ ತುಂಬ ಚರ್ಚೆ ಆಗ್ತಾಯಿದೆ. ದೇಶವ್ಯಾಪ್ತಿಯಲ್ಲಿ ಚರ್ಚೆ ಆಗ್ತಾಯಿದೆ. ಜನ ಚೀಮಾರಿ ಹಾಕ್ತಾ ಇದ್ದಾರೆ. ಇಂಥವ್ರ ಬಗ್ಗೆ ಇವತ್ತು ಆರ್ ಅಶೋಕ್ ಅವರ ಅಪೋಸಿಷನ್ ಲೀಡ್ರ್ ಬಂದಾಯಿತು. ಈಗ ಮತ್ತೆ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಬರ್ತಾರಂತಂದರೆ ಯಾವ ಪುರುಷಾರ್ಥಕ್ಕಾಗಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಿಮ್ಮ ಅಜೆಂಡಾ ಒಂದು ಹೇಳ್ಬಿಡಿ. ಬಿ ಜೆ ಪಿಯವರು ನಾವು ನಮ್ಮ ರೌಡಿ ಶೀಟ್ರು ಕ್ರಿಮಿನಲ್ ಹಿನ್ನೆಲೆ ಇದ್ದವರೇ ನಮ್ಮ ಪಾರ್ಟಿಯ ಒಂದು ಪಿಲ್ಲರ್ ಅನ್ನುವಂಥದ್ದು, ನಮ್ಮ ಪಾರ್ಟಿಯ ಕಾರ್ಯಕರ್ತರು ಏನು ಅಂತಂದರೆ ಈ ರೀತಿ ಇದ್ದಾರೆ ಅನ್ನುವಂಥದ್ದು ತೋರಿಸ್ಲಿಕ್ಕೆ ಬರ್ತಾಯಿದ್ದೀರೋ, ಏನು ನಮ್ಮ ಇವರೇ ನಮ್ಮ ಪಿಲ್ಲರ್ಗಳು, ರೌಡಿ ಶೀಟ್ರೇ ನಮ್ಮ ಪಿಲ್ಲರ್ ನಮ್ಮ ಪಾರ್ಟಿದು ಅಂತೇಳಿ ತೋರಿಸ್ಲಿಕ್ಕೆ ಬರ್ತಾಯಿದ್ರು. ಅರ್ಥ ಆಗ್ತಾಯಿಲ್ಲ. ರಾಮನ ಭಕ್ತರು ಈ ರೀತಿ ಶರಾಯಿ ಮಾರೋರು ರಾಮ ಭಕ್ತರಿರ್ತಾರೋ, ಅಥವಾ ರೌಡಿ ಶೀಟರ್ಗಳು ರಾಮ ಭಕ್ತನಿರ್ತಾನೋ, ಅಥವಾ ದೊಂಬಿ ಪ್ರಕರಣದಲ್ಲಿ ಭಾಗಿಯಾದಂಥವ್ರು ರಾಮ ಭಕ್ತನಿರ್ತಾನೋ, ಮಟ್ಕಾ ಜೂಜಾಟ ಮಾಡೋವಂಥವನು ರಾಮ ಭಕ್ತನದ. ಮೋಸ್ಟ್ಲಿ ರಾಮನ ವಿಚಾರಗಳನ್ನೇ ತಿರುಚುವಂಥ ಕೆಲಸ ಇವತ್ತು ದೇಶದಲ್ಲಿ ಆಗ್ತಾಯಿದೆ ಅನ್ನುವಂಥದ್ದು ಭಾಳ ದುರ್ದೈವ. ಭಾಳ ದೊಡ್ಡದಾಗಿ ಎಲ್ಲ ಕಡೆ ಹೋರಾಟ ಮಾಡ್ತಾರಲ್ಲ. ಇವತ್ತು ದಲಿತರನ್ನ ಊರಿಂದ ಹೊರಗಿಡುವಂಥದ್ದು, ಕಪ್ಪು ಬಸಿ ಸಪ್ರೇಟ್ ಇಡುವಂಥದ್ದು, ದೇವಾಲಯಗಳಿಗೆ ಪ್ರವೇಶ ಇಲ್ಲ ಅಂಥ ಕಡೆ ಇವರಿಗೆ ಧೈರ್ಯ ಇದ್ದರೆ ಹೋಗಲಿ, ಇವರು ಅಲ್ಲಿ ಹೋಗಿ ಹೋರಾಟ ಮಾಡಲಿ. ಅಂಥದ್ದಿಲ್ಲ. ಆವಾಗ ನಾವು ದಲಿತರು ಹಿಂದೂಗಳು ಬೇಕಾಗ್ತೀವಿ, ಬೇರೆ ಸಂದರ್ಭದಲ್ಲಿ ಹಿಂದೂಗಳಾಗಂಗಿಲ್ಲ. ರೌಡಿ